ಕಿಮ್ಮನೆ ರತ್ನಾಕರು ರಾಜ್ಯ ಕಂಡಂತ ಒಬ್ಬ ಶ್ರೇಷ್ಠ ರಾಜಕಾರಣಿಗಳಲ್ಲಿ ಒಬ್ಬರಾಗಿದ್ದಾರೆ. ಮೌಲ್ಯಗಳು ಬೇಕಲ್ಲ ಒಂದು ಪಾದಯಾತ್ರೆಗೆ. ಧರ್ಮೇಶ್ ಅವರು ಕಾಂಟ್ರಾಕ್ಟ್ ಇದ್ದಾರೆ, ಹಾಗಾದ್ರೆ ಕಿಮ್ಮನೆ ರತ್ನಾಕರ್ ಅದ್ರಲ್ಲಿ ಪಾಲ್ದಾರರು ಅಂತ ಹೇಳಕ್ಕಾಗತ್ತ? ನಾವು ಅದನ್ನ ಕ್ವಶನ್ನೇ ಮಾಡಬಾರ್ದಂದ್ರೆ ಹೇಗೆ? ನಾನು ನಾಯಕತ್ವ ಉಳಿಸ್ಕೊಳ್ಬೇಕು ಅನ್ನೋ ದೃಷ್ಟಿಕೋನದಿಂದ ಬ್ಯಾಡದಿದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಶಾಸಕರ ಮೇಲೆ ವಿರೋಧ ಮಾಡ್ತಾರೆ, ಶಾಸಕರು ಮಗನ ಮೇಲೆ ವಿರೋಧ ಮಾಡ್ತಾರೆ. ಶಾಸಕರು ಏನ್ ತಪ್ಪುಗಳನ್ನ ಮಾಡಿದ್ದಾರೆ ಅಂತಕ್ಕಂಥದ್ದು ಬೇಕು. ಅಭಿವೃದ್ಧಿ ಕಡೆ ಚಿಂತನೆ ಮಾಡಲಿ. ನಮಗೆ ಇವತ್ತು ಗನ್ ಲೈಸೆನ್ಸ್ಗಳನ್ನ ಕೊಡ್ತಾ ಇಲ್ಲ. ಏನ್ ಕೊಟ್ಟಿದ್ದಾರೆ? ಕೊಡುಗೆ ಏನಿದೆ? 3.5 ವರ್ಷದಲ್ಲಿ ಹೋಗ್ಲಿ ಒಬ್ರು ಕಾಂಗ್ರೆಸ್ನ ಮುಖಂಡರುಗಳು ಯಾರು ಹೇಳಿ ನೋಡೋಣ, ನಾವು ಮಾಡಿದ್ವಿ. ಅದು ವಿರೋಧದಲ್ಲಿ ಸತ್ಯಾಸತ್ಯತೆಗಳಿರ್ಬೇಕು. ಇವರು ಅದ್ಯಾವುದು ಬಿದ್ಲಾ ಅಂತ ಊರಿಗೆ ಇವರು 10 ವರ್ಷ ಅಧಿಕಾರ ಇದ್ದ ಇವರು ಮಾಡ್ಬೋದಾಗಿತ್ತಲ್ಲ. ಇವರು ಸಚಿವರಾಗಿರ್ತಕ್ಕಂಥವ್ರಲ್ಲ. ನಾವು ಲೀಡರ್ ಅಂತ ತೋರಿಸ್ಕೊಳ್ಳೋದ್ರಲ್ಲೇ ಇವತ್ತು ಒದ್ದಾಡ್ತಿದ್ದಾರೆ. ಬಿಟ್ರೆ ಇಲ್ಲಿ KPSC ವೆಟರ್ನರಿ ಮಕ್ಕಳು ಇವತ್ತು ಬೀದಿಗಿಳಿದಿದ್ದಾರಲ್ಲ. ವಿದ್ಯಾರ್ಥಿಗಳಂದ್ರೆ ಎಲ್ಲರೂ ಒಂದೇ ಅಲ್ಲ. ಅವರು ದಾಖಲಾತಿ ಕೊಟ್ಟಿದ್ದಾರೆ, ಇವರು ಕೊಟ್ಟಿದ್ದಾರೆ. ದಾಖಲಾತಿ ಕೊಟ್ಟು ಒಂದು ಎನ್ಕ್ವೈರಿ ಇದು ಮಾಡಿ, ತಹಸೀಲ್ದಾರ್ ಮುಖಾಂತರ ಒಂದು ಎನ್ಕ್ವೈರಿ ಕಮಿಟಿ ಮಾಡಿ. ಇಲ್ಲಿ ವೈಯಕ್ತಿಕವಾಗಿ ನಿಮ್ಮ ನಿಂದನೆಗಳಿಂದ ಸಮಾಜನ ಯಾವ ಕಡೆಗೆ ತಗೊಂಡು ಹೋಗ್ತಾ ಇದ್ರಿ? ಯುವ ಶಕ್ತಿಗಳಿಗೆ ನೀವೇನು ಮೆಸೇಜ್ ಕೊಡ್ತಾ ಇದ್ದೀರಿ? ವಿಚ್ ಸಬ್ಸ್ಟೆನ್ಸ್ ಇಸ್ ಯೂಸಬಲ್ ಬೈ ಮೌತ್ ಇಸ್ ಬಿಲಾಂಗ್ಸ್ ಟು ದಿ ಫುಡ್ ಸಬ್ಸ್ಟೆನ್ಸ್. ಹಾಗಾಗಿ ಇದು ಅಡಿಕೆ ಫುಡ್ ಸಬ್ಸ್ಟೆನ್ಸ್ ಅಂತ ಇದೆ. ತೀರ್ಥಹಳ್ಳಿ ಅಂತಕ್ಕಂಥದ್ದು ಒಂದು ಸಮಾಜವಾದದ ನಾಡು. ಶಾಂತವೇರಿ ಗೋಪಾಲ್ಗೌಡರಂಥವ್ರನ್ನ ಕೊಡುಗೆಯಾಗಿ ಕೊಟ್ಟಂಥ ನಾಡು. ಹಾಗೆಯೇ ಕಡ್ದಾಳ್ ಮಂಜಪ್ಪನವರಂಥವ್ರನ್ನು ಕೊಟ್ಟಂಥ ನಾಡಿದು. ಈ ಕ್ಷೇತ್ರದಲ್ಲಿ ಇವತ್ತಿನ ಪರಿಸ್ಥಿತಿಯನ್ನು ನೋಡಿದಾಗ ಇಂಥ ನಾಯಕರುಗಳನ್ನು ನಾವು ಕೊಟ್ಟಿದ್ದೇವಾ ಅಂತಕ್ಕಂಥ ಅನಿಸ್ತಾ ಇದೆ. ಏಕೆಂದರೆ ಕಡ್ದಾಳ್ ಮಂಜಪ್ಪನವರು ತನ್ನ ಎದುರಾಳಿಗೆ ಚುನಾವಣೆಯಲ್ಲಿ ದುಡ್ಡಿದೆಯೋ ಇಲ್ಲ ಅಂತೇಳಿ ಶಾಂತವೇರಿ ಗೋಪಾಲ್ಗೌಡರಿಗೆ ಚುನಾವಣೆಗೆ ಹಣವನ್ನು ಕೊಟ್ಟಿರ್ತಕ್ಕಂಥ ಒಬ್ಬ ಮಹಾನ್ ನಾಯಕ. ರಾಜಕಾರಣದಲ್ಲಿ ವಿರೋಧ ಸಹಜ, ಆದರೆ ಈ ಮಟ್ಟದ ವಿರೋಧಗಳು ಸರಿ ಅಂತಕ್ಕಂಥ ನಮ್ಗೆ ಅನಿಸ್ತಾ ಇಲ್ಲ. ಏಕೆಂದರೆ ನಾವೀಗ ಜನತಾದಳದವರು BJP ಜೊತೆ ನಾವು ಮೈತ್ರಿಯನ್ನು ಮಾಡ್ಕೊಂಡಿದ್ದೇವೆ. ಇಂಥ ಸಂದರ್ಭದಲ್ಲಿ ನಾವು ಯಾರು ಸರಿ ಯಾರು ತಪ್ಪು ಅನ್ನೋದಕ್ಕಿಂತ ಶಾಸಕರ ಪರವಾಗಿ ನಿಲ್ತಕ್ಕಂಥ ಅನಿವಾರ್ಯತೆ ನಮಗಿದೆ. ಯಾಕೆಂದರೆ ಮಿತ್ರ ಪಕ್ಷದವರಾಗಿರೋದ್ರಿಂದ ನಾವು ಶಾಸಕರ ಪರವಾಗಿ ಕೆಲವು ನಿಲುವುಗಳನ್ನು ತಾಳಬೇಕಾಗ್ತದೆ. ಯಾಕೆಂದರೆ ಯಾವ ವಿರೋಧವನ್ನು ಮಾಡಬೇಕಾಗ ಕಿಮ್ಮನೆ ರತ್ನಾಕರು ರಾಜ್ಯ ಕಂಡಂಥ ಒಬ್ಬ ಶ್ರೇಷ್ಠ ರಾಜಕಾರಣಿಗಳಲ್ಲಿ ಒಬ್ಬರಾಗಿದ್ದಾರೆ. ಅವರು ಅವರ ಘನತೆಗೆ ಸರಿಯಾಗಿ ಮಾತನಾಡ್ತಾ ಇದ್ದಾರೋ ಇಲ್ಲ ಅಂತಕ್ಕಂಥದ್ದು ನಮ್ಗೆ ಅನಿಸ್ತಾ ಇದೆ. ಏಕೆಂದರೆ ಅಷ್ಟು ಹೆಸರನ್ನು ಪಡೆದಿರ್ತಕ್ಕಂಥ ವ್ಯಕ್ತಿ ಇವತ್ತು ಶಾಸಕರ ಬಗ್ಗೆ ಬೆಳಗ್ಗೆ ಎದ್ದರೆ ಫಸ್ಟು ಅವರು ತೆಗಿಳ್ತಕ್ಕಂಥದ್ದು ಶಾಸಕರು ಏನು ತಪ್ಪುಗಳನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು ಬೇಕು. ಇವತ್ತು ಸರ್ಕಾರದ ಪ್ರತಿನಿಧಿಗಳು ಕಿಮ್ಮನೆ ರತ್ನಾಕರ್ ಇದ್ದಾರೆ, ಇವರು ಶಾಸಕರಿದ್ದಾರೆ. ಅಭಿವೃದ್ಧಿ ಕಡೆ ಚಿಂತನೆ ಮಾಡಲಿ. ಅದು ಬಿಟ್ಟು ವಿರೋಧವನ್ನೇ ಮಾಡ್ತಕ್ಕಂಥದ್ರೆ ಯಾವ ರೀತಿಯ ತಪ್ಪುಗಳನ್ನು ಮಾಡಿದ್ದಾರೆ? ಶಾಸಕರ ಮೇಲೆ ವಿರೋಧ ಮಾಡ್ತಾರೆ, ಶಾಸಕರು ಮಗನ ಮೇಲೆ ವಿರೋಧ ಮಾಡ್ತಾರೆ. ಈಗ ಜಮೀನು ತಗೊಂಡಿರೋದು ಒಂದು 5 ಎಕರೆ ತಪ್ಪು ಅಂತಕ್ಕಂಥದ್ದಾದರೆ ಈ ಭೂಮಿನಲ್ಲಿ ಯಾರು ತಗೊಳ್ಳೋಂಗೆ ಇಲ್ವಾ? ಕಾಂಟ್ರಾಕ್ಟ್ ಯಾರೋ ಹೆಸರು ಹೇಳ್ತಾರೆ, ACC ಕೃಷ್ಣಮೂರ್ತಿ ಅವರಂತ. ಅವ್ರ ಪಕ್ಷದಲ್ಲಿ ಇವರು ನ್ಯಾಷನಲ್ ಅವರು ಕಾಂಟ್ರಾಕ್ಟ್ ಮಾಡ್ತಾ ಇದ್ದಾರೆ. ಧರ್ಮೇಶ್ ಅವರು ಕಾಂಟ್ರಾಕ್ಟ್ ಇದ್ದಾರೆ. ಹಾಗಾದ್ರೆ ಕಿಮ್ಮನೆ ರತ್ನಾಕರ್ ಅದ್ರಲ್ಲಿ ಪಾಲ್ದಾರರು ಅಂತ ಹೇಳೋಕ್ಕಾಗತ್ತಾ? ನಾವು ಕಾಂಟ್ರಾಕ್ಟ್ ಮಾಡಿದ್ದಾರೆ, ನ್ಯಾಷನಲ್ ಅವರು ಇರ್ಬೋದು, ಧರ್ಮೇಶ್ ಅವರು ದುಡ್ದಿದ್ದಾರೆ, ಆಸ್ತಿಗಳನ್ನ ಮಾಡಿದ್ದಾರೆ. ಹಾಗೆ ಇವರು ಕೂಡ ಇವ್ರ ಪಕ್ಷದಲ್ಲಿ ಅವ್ರವ್ರ ಕಾಂಟ್ರಾಕ್ಟ್ಗಳು ಮಾಡ್ಕೊಂಡಿದ್ದಾರೆ. ಆದರೆ ವೈಯಕ್ತಿಕವಾಗಿ ಅವ್ರ ಮಗನ ಬಗ್ಗೆ ಜಮೀನು ತಗೊಂಡಿದ್ದಾರೆ. ಇದೆಲ್ಲ ಭಾಳ ದೊಡ್ಡ ಅಪರಾಧ ಅಂತಕ್ಕಂಥ ಈ ರೀತಿಯ ಮಾತುಗಳನ್ನ ಮಾಡಬಾರ್ದು. ಒಳ್ಳೆ ರೀತಿಯಲ್ಲಿ ಮಾಡಲಿ. ಬಗರುಕ್ಕುಮಲ್ಲಿ ಇವತ್ತು ಏನು ಮಂಜೂರ ಆಗೋದೆಲ್ಲ ತಪ್ಪಿಸಿದ್ದಾರೆ. ಈ ತಾಲೂಕಿನಲ್ಲಿ, ಈ ಜಿಲ್ಲೆಯಲ್ಲಿ ಬಂಗಾರಪ್ಪನವರಿಂದ ಹಿಡಿದು ಎಲ್ಲ ನಾಯಕರುಗಳು ಬಗರುಕ್ಕುಂ ಪರ ಇದ್ದಾರೆ. ಬಿಟ್ಟರೆ ಯಾರು ವಿರೋಧಿಗಳಿಲ್ಲ. ಒಂದು ಯಾವುದೇ ಹೇಳಿಕೆಗಳನ್ನು ಕೊಡಬೇಕಾದ್ರೆ ಅದು ಪಾರದರ್ಶಕವಾಗಿರಬೇಕು. ತಹಸೀಲ್ದಾರರ ಬಗ್ಗೆ ಮಾತಾಡಿದ್ರಲ್ಲಿ ಏನು ತಪ್ಪಿದೆ? ಒಬ್ಬರು ತಹಸೀಲ್ದಾರರು 80,000 ರೂಪಾಯಿ ಸಂಬಳ ತಗೊಳ್ತಾರೆ ಅಂದರೆ ಇದು ನಮ್ಮ ತೀರ್ಥಹಳ್ಳಿ ತಾಲೂಕಿನ ಇದು ಫಸ್ಟ್ ಟೈಮು. ಅದು ಸರಿ ಅಂತ ಬಿಡಬೇಕು ಒಬ್ಬ ಶಾಸಕರಾದವರು. ಇವರು ಅದ್ರ ಪರ ಸರಿ ಅಂತಾರೆ. ಹಣಗೆರೆಯಲ್ಲಿ ಏನು ಲೈಟು ಎಲ್ಲ ನನ್ನ ಆತ್ಮೀಯರು, ನನ್ನ ಸ್ನೇಹಿತರುಗಳು ಆಡಳಿತ ಮಂಡಳಿ ಇರ್ತಕ್ಕಂಥ, ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಅದನ್ನು ಕ್ವಶನ್ನೇ ಮಾಡಬಾರ್ದಂದ್ರೆ ಹೇಗೆ? ಇಂಥದನ್ನೆಲ್ಲ ಕಿಮ್ಮನೆ ರತ್ನಾಕರ್ ಅವರು ಯಾಕೋ ಆವೇಶದಿಂದ ಮಾತಾಡ್ತಾರೆ. ಯಾವಾಗ ಈ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರು ಆ ದಿನದಿಂದ ಇದೇ ಅಲಂಕಾರ ಹೋಟ್ಲಲ್ಲಿ ಯಾವಾಗ ಅವ್ರು ಮಾರಿದೇನೋ 106 ಜನ ಸೇರಿಸಿ ಕಸ್ತೂರ್ ಮಂಜಾತ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಪತ್ರಿಕಾಗೋಷ್ಠಿ ಮಾಡಿದ್ರಲ್ಲ, ಆ ದಿನದಿಂದ ಅವರು ಡಿಪ್ರೆಸ್ ಆದರು ಅಂತ ನನಗೆ ಅನಿಸ್ತಾ ಇದೆ. ಯಾಕೆಂದರೆ ಕೆಸ್ತೂರು ಹೋಗ್ಬಿಟ್ರೇನೋ, ನನ್ನ ಕತೆ ಏನೋ, ಈ ತಾಲೂಕಲ್ಲಿ ನಾನು ನಾಯಕತ್ವ ಉಳಿಸ್ಕೊಳ್ಬೇಕು ಅನ್ನೋ ದೃಷ್ಟಿಕೋನದಿಂದ ಯಥೇಚ್ಛವಾಗಿ ಶಾಸಕರ ಮೇಲೆ ಮಾತಾಡ್ತಿದ್ದಾರೆ ಅಂತಕ್ಕಂಥದ್ದು ಸರಿಯಲ್ಲ ಅಂತಕ್ಕಂಥ ಮಾತು ಹೇಳಿ ನಾವು ಇಚ್ಛೆಪಡ್ತೇವೆ. ಇವತ್ತು ಮಾತಾಡ್ಲಿಕ್ಕೆ ಭಾಳ ಇದೆ. ತೀರ್ಥಹಳ್ಳಿನ ಜಲವಂತ ಸಮಸ್ಯೆಗಳು ಭಾಳ ಇದೆ. ಸರ್ಕಾರ ಇದೆ. ಕಸ್ತೂರಿ ರಂಗನ್ ವರದಿಗೆ ಇವಾಗಲೇ 40 days ಟೈಮ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ 10 ದಿನ 14 ದಿನ ಆಲ್ರೆಡಿ ಕಳೆದು ಹೋಗಿದೆ. ಇನ್ನು ಇರ್ತಕ್ಕಂಥ 26 ದಿನ
ಒಬ್ಬರು ಮಾತಾಡ್ತಾ ಇಲ್ಲ, ಸರ್ಕಾರದವರಾಗಲಿ ಯಾರೂ ಮಾತಾಡ್ತಾ ಇಲ್ಲ, ಬ್ಯಾಡ್ದಿದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದನ್ನು ಜನತಾದಳ ಎರಡು ಪಕ್ಷದವ್ರಿಗೆ ಖಂಡಿಸ್ತೇವೆ ಈ ವಿಚಾರದಲ್ಲಿ. ಅದ್ರ ಬಗ್ಗೆ ಕೂತು ಮಾತಾಡ್ತಕ್ಕಂಥದ್ದು. ಹೀಗೆ ಇವತ್ತು ಕಾಡು ಪ್ರಾಣಿಗಳ ಹಾವಳಿ ಯಥೇಚ್ಛಾಗಿದೆ. ಯಥೇಚ್ಛಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಹಳ್ಳಿ ಮಲೆನಾಡು ಭಾಗದಲ್ಲಿ ಒಂಟಿ ಮನೆಗಳು, ನಮಗೆ ಇವತ್ತು ಗನ್ ಲೈಸೆನ್ಸ್ಗಳನ್ನ ಕೊಡ್ತಾ ಇಲ್ಲ. ಇವತ್ತು ಯಾರು ಬೇಟೆ ಆಡೋಕ್ಕಲ್ಲ, ನಮ್ಮ ಸೆಕ್ಯೂರಿಟಿಗೆ ಇವತ್ತು ನಮ್ಮ ತಂದೆ ಗನ್ಗಳನ್ನು ಮಕ್ಕಳಿಗೆ ಇವತ್ತು ತಗೊಳಕ್ಕಾಗ್ತಾ ಇಲ್ಲ. ಇವ್ರು ಏನು ಮಾಡ್ತಾ ಇದ್ದಾರೆ? ಸರ್ಕಾರದ ಮೇಲೆ ಒತ್ತಡ ಹಾಕ್ತಕ್ಕಂಥದ್ದು ಮತ್ತೊಂದು ಮಾಡ್ಬೋದಲ್ಲ. ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು ವಿನಃ ಸರ್ಕಾರ ಇದೆ, ಮಂತ್ರಿಗಳು ಬಂದಿದ್ದಾರೆ, ಏನು ಕೊಟ್ಟಿದ್ದಾರೆ? ಕೊಡುಗೆ ಏನಿದೆ? 3.5 ವರ್ಷದಲ್ಲಿ ಹೋಗಲಿ ಒಬ್ಬರು ಕಾಂಗ್ರೆಸ್ನ ಮುಖಂಡರುಗಳು ಯಾರು ಹೇಳಿ ನೋಡೋಣ, ನಾವು ಇಂಥದ್ದನ್ನು ತಂದಿದ್ದೇವೆ ತೀರ್ಥಹಳ್ಳಿಗೆ ಅಭಿವೃದ್ಧಿ ವಿಚಾರದಲ್ಲಿ ಅಂತ, ಶಾಸಕರಿಗೆ ಇಂಥ ಅಭಿವೃದ್ಧಿ ವಿಚಾರದಲ್ಲಿ ಸಹಕಾರ ಮಾಡಿದ್ದೇವೆ ಅಂತಕ್ಕಂಥದ್ದು. ₹1 ಇವತ್ತು ದೊಡ್ಡ ಮಟ್ಟದ ಒಂದು ಯೋಜನೆ ಯಾವನ್ನು ಇವತ್ತು ನಾವು ತಂದಿರ್ತಕ್ಕಂಥದ್ದು ಇತ್ತು ತಾಲೂಕಿನ ಅಭಿವೃದ್ಧಿಗೆ ಕಾಣ್ತಾ ಇಲ್ಲ. ಅದು ಬಿಟ್ಕೊಂಡು ನಾವು ಮಾಡಿದ್ವಿ ಬರ್ತಕ್ಕಂಥ ಯೋಜನೆಯಲ್ಲಿ ಎಲ್ಲರೂ ಮಾಡ್ತಾರೆ, ಅವರವರ ಕಾಲಗುಣದಲ್ಲಿ ಅಷ್ಟಾಗಿ ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ ಅಂತಕ್ಕಂಥದ್ದು ನಾವು ಹೇಳಲಿಕ್ಕೆ ಇಚ್ಛಪಡ್ತೀವಿ. ಯಾಕೆಂದರೆ ಈ ರೀತಿಯಾಗಿ ಮಾತಾಡಿದ್ರೆ ಜನ ಇವತ್ತು ಯಾರು ಅವರು, ನಾನು ಹೇಳೋದು ರತ್ನಾಕರ್ ಅವರಿಗೆ, ಒಬ್ಬ ಶ್ರೇಷ್ಠ ರಾಜಕಾರಣಿಯಾಗಿ ನೀವು ಪಕ್ಕದಲ್ಲಿರ್ತಕ್ಕಂಥವ್ರ ಹತ್ರ ಕೇಳಿ, ಹಿರಿಯರಿದ್ದಾರೆ, ನಾರಾಯಣರಾವ್, ಕಂಪನಿಗದ್ದ ನಾಗಪ್ಪವ್ರು, ಯಾರನ್ನೋ ನಾನು ಮಾತಾಡ್ತಾ ಇರ್ತಕ್ಕಂಥ ಆವೇಶದಲ್ಲಿ ಸರಿ ಇದೆಯಾ ಅಂತಕ್ಕಂಥದ್ದು. ನೀವು ವಿರೋಧ ಮಾಡಿರಿ, ಶಾಸಕರಿಗೆ ವಿರೋಧ ಮಾಡ್ತಕ್ಕಂಥದ್ದಕ್ಕೆ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಇರೋದು ವಿರೋಧ ಮಾಡೋದಕ್ಕೆ. ಅದು ವಿರೋಧದಲ್ಲಿ ಸತ್ಯಾಸತ್ಯತೆಗಳಿರಬೇಕು. ಬಗರುಕುಂ ಮಾಡಿದ್ದಾರೆ, ಅದು ಮಾಡಿದ್ದಾರೆ, ಜಮೀನು ತಗೊಂಡಿದ್ದಾರೆ, ಅವ್ರ ಮನೆಗೆ ರಸ್ತೆ ಮಾಡ್ಕೊಂಡಿದ್ದಾರೆ. ಇವರು ಅದ್ಯಾವುದು ಬಿತ್ಲಾ ಅಂತ ಊರಿಗೆ ಇವರು 10 ವರ್ಷ ಅಧಿಕಾರ ಇದ್ದ ಇವರು ಮಾಡ್ಬೋದಾಗಿತ್ತಲ್ಲ. ಇವರು ಸಚಿವರಾಗಿರ್ತಕ್ಕಂಥವ್ರಲ್ಲ, ಹೋಗ್ಲಿಕ್ಕೆ ಸರ್ಕಾರ ಇದೆಯಲ್ಲ, ದೊಡ್ಡ ಮಟ್ಟದಲ್ಲಿ ಒಂದು ಯಾರನ್ನಾರು ಹಿಡಿದು ಯೋಜನೆಗಳು ಮಾಡ್ಬೋದಲ್ಲ. ಯಾಕೋ ನೋಡಿದ್ರೆ ಮಂತ್ರಿಗಳು ಬಿದ್ದಾಗ ನಾನು ಲೀಡ್ರ್ ಆಗ್ಬೇಕನ್ನೋದೇ ಅವರು ಮಂತ್ರಿಗಳ ಹತ್ರ ಇವ್ರು ಬೀಳೋದು ನೋಡಿದ್ರೆ, ನಾವು ಲೀಡ್ರ್ ಅಂತ ತೋರಿಸ್ಕೊಳ್ಳೋದ್ರಲ್ಲೇ ಇವತ್ತು ಒದ್ದಾಡ್ತಿದ್ದಾರೆ ಬಿಟ್ಟರೆ ಅಭಿವೃದ್ಧಿಯನ್ನು ಇವತ್ತು ನಮ್ಮ ತಾಲೂಕಿಗೇನು ಕಟ್ತಾ ಇಲ್ಲ. ಅದರಿಂದ ಅಭಿವೃದ್ಧಿ ಕಡೆ ಚಿಂತನೆ ಮಾಡಿರಿ, ಮೂಲಭೂತ ಸೌಕರ್ಯಗಳ ಕಡೆ ಚಿಂತನೆ ಮಾಡಿರಿ. ಇವಾಗಲೇ ಶಾಲೆಗಳ ಬಗ್ಗೆ, ಶಾಲೆಗಳಲ್ಲಿ ಇವತ್ತು ಶಿಕ್ಷಕರುಗಳ ಕೊರತೆ ಕಾಣ್ತಾ ಇದೆ. ನಮ್ಮವರೇ ಶಿಕ್ಷಣ ಸಚಿವರಿದ್ದಾರೆ, ಇಂಗ್ಲೀಷ್ ಮೀಡಿಯಮನ್ನು ಎಲ್ಲ ಕಡೆ ಮಾಡಿದ್ದೀವಿ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಪಾಠ ಮಾಡೋರು ಯಾರು? ಇಂಗ್ಲೀಷ್ ಮೀಡಿಯಮ್ಮು ಕನ್ನಡ ಮೀಡಿಯಮ್ ಎರಡೂ ನಡೀತಾ ಇದೆ. ಶಿಕ್ಷಕರನ್ನ ಹೆಂಗೆ ಅಲ್ಲಿ ತೋರಿಸ್ಕೊಂಡಿದ್ದಾರೆ. ಸುಮ್ಮನೆ ಇಂಗ್ಲೀಷ್ ಮೀಡಿಯಮ್ ಮಾಡಿದ್ವಿ ಅಂತ ಆಗಲ್ಲ, ಮಕ್ಕಳಿಗೆ ಮೂಲಭೂತ ಸೌಕರ್ಯವನ್ನು ಕೊಡೋದ್ರ ಬಗ್ಗೆ ಯೋಚನೆ ಮಾಡಿ ಅಂತಕ್ಕಂಥದ್ದು ಮಾತು ಹೇಳಲಿಕ್ಕೆ ನಾನು ಇಚ್ಛೆಪಡ್ತೀನಿ. ಈಗಾಗಲೇ ಮಾತಾಡ್ಲಿಕ್ಕೆ ಭಾಳ ಇದೆ, ಇವ್ರು ಯಾರೂ ಮಾತಾಡ್ತಾ ಇಲ್ಲ. ಅಲ್ಲಿ ಎಲ್ಲೋ ಡೆಲ್ಲಿನಲ್ಲಿ ಹುಡುಗರದು ಗಲಾಟೆ ಆಯಿತು ಅಂತ ಒಂದು ಸಪೋರ್ಟ್ ಮಾಡಿದ್ರು. ಇಲ್ಲಿ KPSC ವೆಟರ್ನರಿ ಮಕ್ಕಳು ಇವತ್ತು ಬೀದಿಗಿಳಿದಿದ್ದಾರಲ್ಲ, ವೆಟರ್ನರಿ ಸೆಲೆಕ್ಷನ್ ಆದವರು ಬೀದಿಗಿಳಿದಿದ್ದಾರೆ. ಇವ್ರ ಬಗ್ಗೆ ಯಾರು ಕೇಳ್ತಾ ಇರ್ತಕ್ಕಂಥವ್ರು? ವಿದ್ಯಾರ್ಥಿಗಳಂದರೆ ಎಲ್ಲರೂ ಒಂದೇ ಅಲ್ಲ, ವಿದ್ಯಾರ್ಥಿಗಳಿಗೆ ಸರಿಯಾಗಿ ಮಾಡಲಿ. ಈ ರೀತಿ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು ಬಿಡಲಿ. ಕೊಡ್ತಕ್ಕಂಥ ಹೇಳಿಕೆ ಅದು ಪ್ರಾಮಾಣಿಕವಾಗಿರಲಿ. ಅವ್ರ ಹೋರಾಟಕ್ಕೆ, ಅವ್ರ ಪಾದಯಾತ್ರೆಗೆ ನಾವು ರೆಡಿ ಇದ್ದೀವಿ. ಪಾದಯಾತ್ರೆ ಅದು ಪ್ರಾಮಾಣಿಕವಾದರೆ ನಾವು ಜನತಾದಳ ಅಂತೇಳಿ ಕಾಂಗ್ರೆಸ್ BJP ಅಂತ ನೋಡೋದಿಲ್ಲ. ಯಾಕೆಂದರೆ ಹಿಂದೆ ಮಂಜಾತಿಗೌಡರ ವಿರುದ್ಧನೂ ಪಾದಯಾತ್ರೆ ಮಾಡಿದರು, ಇವತ್ತು ಅವ್ರ ಸ್ನೇಹಿತರಾಗಿದ್ದಾರೆ. ಆ ಪಾದಯಾತ್ರೆಗೆ ಮೌಲ್ಯ ಎಲ್ಲೋಯ್ತು? ಮೌಲ್ಯಗಳು ಬೇಕಲ್ಲ ಒಂದು ಪಾದಯಾತ್ರೆಗೆ. ಇವತ್ತು ನೋಡಿದ್ರೆ ಮಂಜಾತಿಗೌಡರು ಇವತ್ತು ಯಾರ ಬಗ್ಗೆನೂ ಮಾತಾಡ್ತಿಲ್ಲ. ನೋಡಿದ್ರೆ ಒಂಥರ ಖುಷಿ ಆಗ್ತದೆ. ಒಂದು ಗಾಂಭೀರ್ಯತೆಯನ್ನು ತಾಲೂಕಲ್ಲಿ ಕಾಪಾಡ್ಕೊಂಡಿದ್ದಾರೆ. ಆ ರೀತಿ ಕಾಪಾಡಲಿ. ಪಕ್ಷ ಸಂಘಟನೆ ಮಾಡ್ಕೊಂಡ್ರೆ MLA ಆಗ್ಬೋದು ವಿನಃ ಬಿಟ್ಟರೆ ಪಾದಯಾತ್ರೆ ಮಾಡಿದ್ರೆ ಇಲ್ಲಿ ಯಾರೋ 4 ಜನ ಹುಡುಗರನ್ನ ಇಟ್ಕೊಂಡು ಪ್ರತಿಭಟನೆ ಮಾಡಿದ್ರೆ, ಒಂದು ಹೇಳಿಕೆಗಳನ್ನ ಕೊಟ್ಟರೆ ಲೀಡ್ರ್ ಆಗಲ್ಲ. ಬೂತ್ನಲ್ಲಿ ಸಂಘಟನೆ ಮಾಡಲಿ. ಯಾಕೆಂದರೆ ಕೆಳಕೇರಿ ಪೂರ್ಣೇಶ್ ಯುವ ಕಾಂಗ್ರೆಸ್ ಅಧ್ಯಕ್ಷರು ಪಾಪ ಭಾಳ ಅವ್ರ ಮಗನ ಬಗ್ಗೆ, ಶಾಸಕರ ಮಗನ ಬಗ್ಗೆ ಮಾತಾಡ್ತಾರೆ. ಯಾಕೆಂದರೆ ಪೂರ್ಣೇಶ್ ಭಾಳ ಒಳ್ಳೆ ಹುಡುಗ, ಸಂಘಟನೆಯಲ್ಲಿ ನಾನು ಆತನ ಬಗ್ಗೆ ಹೆಮ್ಮೆ ಪಡ್ತೀನಿ. ಈ ರೀತಿಯ ಮಾತುಗಳನ್ನು ಯಾರೋ ಲೀಡ್ರ್ ಮೆಚ್ಚೋಕ್ಕಾಗಿ ಮಾತಾಡಬಾರ್ದು. ತೇಜೋವಧೆ ಮಾತಾಡ್ತಕ್ಕಂಥ ಮಾಡೋದು. ಪಕ್ಷದ ಬಗ್ಗೆ, ಸಂಘಟನೆ ಬಗ್ಗೆ ಮಾತಾಡಲಿ. ಈ ರೀತಿ ವಿರೋಧ ಮಾಡಬೇಡ್ರಿ. ಜ್ಞಾನೇಂದ್ರವ್ರ ಬಗ್ಗೆ ವಿರೋಧ ಮಾಡಿದ್ದಾರೆ, ಸ್ಪಷ್ಟ ದಾಖಲೆಗಳನ್ನು ಕೊಟ್ಟು, ಪತ್ರಿಕೆಯರಿಗೆ ದಾಖಲೆಯನ್ನು ಕೊಟ್ಟು ವಿರೋಧ ಮಾಡಲಿ ಅಂತಕ್ಕಂಥದ್ದು ಹೇಳಲಿಕ್ಕೆ ಇಚ್ಛೆಪಡ್ತೀವಿ. ಮಾಡುವಾಗ ಇವ್ರು ಇರಲಿಲ್ವಾ? ವಿರೋಧ ಮಾಡೋದೇನು ಇವತ್ತು ಬೆಳಗ್ಗೆ ರಾತ್ರಿ ಮಾಡಿ ಬೆಳಗ್ಗೆ ಟಾರ್ ರೋಡ್ ಆಯಿತಾ? ಒಂದು ಕಾಂಟ್ರಾಕ್ಟು ಸ್ಟಾರ್ಟ್ ಮಾಡಬೇಕಾದ್ರೆ, ಒಂದು ಬಿಡುಗಡೆ ಮಾಡಬೇಕಾದ್ರೆ ಅಲ್ಲಿ ಆದೇಶನೇ ಆಗಿರ್ತದೆ. ಈ ರಾಮಣ್ಣವ್ರ ಮನೆಯಿಂದ ಕಿರಣ್ ಪ್ರಭಾಕರ್ ಮನೆ ತನಕ ರಸ್ತೆ ಅಂತಲೇ ಆಗಿರುತ್ತೆ. ಅದು ವಿರುದ್ಧವಾಗಿ ಮಾಡೋಕ್ಕೆ ಸಾಧ್ಯವಾ? ಎಲ್ಲಿಂದ ಎಲ್ಲಿಗೆ ಅಂತ ಆದೇಶ ಇರಲ್ವಾ? ಆದೇಶದಂತೆ ಮಾಡಿರ್ತಾರೆ. ಆದೇಶನ ಉಲ್ಟಾ ಮಾಡಿ ಹೋಗಿದ್ರೆ ದಾಖಲೆ ಇರಲೇಬೇಕಲ್ಲ, ತೆಗ್ಸ್ಲಿ, ತೋರಿಸ್ಲಿ ಸಮಾಜಕ್ಕೆ. ರಾಜಕೀಯ ಇರದೆ ಇಂಥ ಜಮೀನಿಂದ ಮೊದಲಿಂದನೂ ಆದರ್ಶ ಕಟ್ಟಿ ಅವ್ರು ಮಾತಾಡ್ತಾನೆ ಇದ್ರು ಶಾಸಕರ ಬಗ್ಗೆ, ಶಾಸಕರ ಮಗನ ಬಗ್ಗೆ, ಇವ್ರಿಗೆ ACC ಕೃಷ್ಣಮೂರ್ತಿ ಅವ್ರ ಬಗ್ಗೆ. ನಮಗೆ ಅದ್ರ ಬಗ್ಗೆ ಮಾತಾಡೋದ್ರ ಬಗ್ಗೆ ನಾವು JDS ಅವ್ರು ಯಾವತ್ತೂ ನಾವು ಬೇಜಾರು ಮಾಡ್ಕೊಳಲ್ಲ.
ಆಯ್ತಾ? ನೀವು ಮಾತಾಡೋಕೆ ಫಸ್ಟ್ ದಾಖಲಾತಿಗಳನ್ನು ಕೊಡಿ. ಪಾದಯಾತ್ರೆ ಮಾಡೋದ್ರಿಂದ ಪ್ರಯೋಜನ ಇಲ್ಲ, ದಾಖಲೆಗಳ ಸಮೇತ ಮಾಡಿ. ಅವಾಗ ನಾವು ಕಿಮ್ಮನೆ ರತ್ನಾಕರ್ ಪರನೂ ಬರ್ತೀವಿ, ಜ್ಞಾನದ ಪರನೂ ಬರೋಕ್ಕೆ ವಿರುದ್ಧ ದಾಖಲೆ ಇರಬೇಕು. ಯಾವುದೇ ಬೆಳಗ್ಗೆ ಎದ್ದು ಈಗ ಯಾವುದು ಕಿಮ್ಮನೆ ರತ್ನಾಕರ್ ಆರೋಪ ಬಗರುಕುಮಿಗೆ ದಾಖಲೆ ಕೊಟ್ಟಿದ್ದಾರಾ? ಬಿಂತ್ಲದಕ್ಕೆ ಅವ್ರು ಜಮೀನು ತಗೊಂಡಿದ್ದಕ್ಕೆ ಅವರು ದಾಖಲಾತಿ ಕೊಟ್ಟಿದ್ದಾರೆ, ಇವರು ಕೊಟ್ಟಿದ್ದಾರೆ. ದಾಖಲಾತಿ ಕೊಟ್ಟು ಒಂದು ಎನ್ಕ್ವೈರಿ ಇದು ಮಾಡಿ, ತಹಸೀಲ್ದಾರ್ ಮುಖಾಂತರ ಒಂದು ಎನ್ಕ್ವೈರಿ ಕಮಿಟಿ ಇವತ್ತು ನಾವು ಹೇಳ್ತಾ ಇರೋದು ಅದೇ ಸರ್, ಎಲ್ಲ ದಾಖಲೆ ಇರುತ್ತೆ. ಎನ್ಕ್ವೈರಿ ಆಗಲಿ, ಅವ್ರದೇ ಸರ್ಕಾರ ಇದೆ ಅಲ್ವಾ? ಸರ್ಕಾರದ ವಿರುದ್ಧ ಹೋಗದೆ ಇದ್ರೆ ಕಿಮ್ಮನೆ ರತ್ನಾಕರ್ ವಕೀಲರು ಇದ್ದಾರೆ, ಸೋಮೋಟ ಕೇಸ್ ದಾಖಲು ಮಾಡಲಿ ಅದ್ರ ಮೇಲೆ. ಯುವ ಸಮುದಾಯಕ್ಕೆ ಹಿರಿಯರಾಗಿ ನೀವು ಯಾರು ಏನು ಮೆಸೇಜ್ ಕೊಡ್ತಾ ಇದ್ದೀವಿ? ನೀವಿಬ್ರು ದಿನಕ್ಕೊಂದು ಗಲಾಟೆಗಳನ್ನ ಮಾಡಿಕೊಂಡು, ದಿನಕ್ಕೊಂದು ಪೇಪರ್ ಸ್ಟೇಟ್ಮೆಂಟ್ಗಳನ್ನ ಕೊಟ್ಕೊಂಡು ಯಾರನ್ನ ಮೆಚ್ತಾ ಇದ್ದೀನಿ? ಈ ತೀರ್ಥಹಳ್ಳಿ ತಾಲೂಕಲ್ಲಿ ಜ್ವಲಂತ ಸಮಸ್ಯೆಗಳಲ್ಲಿ ಮೊದಲನೇದಾಗಿ ಈಗ ಕಾಡು ಕೋಣಗಳು. ನಮ್ಮ ಜಮೀನುಗಳಲ್ಲಿ ನಾವು ಜಮೀನುಗಳನ್ನ ಮಾಡಂಗಿಲ್ಲ ನಿಂತಿದ್ದು ಪರಿಸ್ಥಿತಿ ಬಂದು ನಿಂತಿದ್ದೀವಿ. ಇದ್ರ ಬಗ್ಗೆ ನೀವು ಪತ್ರಿಕಾದವರ ಮೊನ್ನೆ ಕರೆದು ಅದ್ರ ಬಗ್ಗೆ DFOನೆಲ್ಲ ಕರೆದು ಮಾತಾಡಿದ್ರಿ, ನೀವು ಅವರ ಒಂದು ವೇದಿಕೆ ಸೃಷ್ಟಿ ಮಾಡಿಕೊಟ್ರಿ. ಅವತ್ತು ಎಲ್ಲರೂ ಭಾಷಣಕ್ಕೋಸ್ಕರ ಹೇಳಿದ್ರು, ನಾವು ಪಕ್ಷಾತೀತವಾಗಿ ನಾಳೆ ದಿವಸ ನಾವು ವೇದಿಕೆ ಸೃಷ್ಟಿ ಮಾಡಿ ಇದ್ರ ಬಗ್ಗೆ ಒಂದು ಮಾತಾಡಿ, ಕಸ್ತೂರಿ ರಂಗನ್ ವರದಿ, ಈ ಕಾಡು ಕೋಣಗಳ ಬಗ್ಗೆ, ಈ ರೈತರಿಗಾಗ್ತಿರುವ ನೋವುಗಳ ಬಗ್ಗೆ ನಾವು ಮುಂದೊಂದು ಒಳ್ಳೆ ಹೆಜ್ಜೆ ನೀಡ್ತೀವಿ ಅಂತೇಳಿ ಇಬ್ಬರು ಶಾಸಕರು ಹೇಳಿದ್ದಾರೆ, ಮಾಜಿ ಶಾಸಕರು ಹೇಳಿದ್ದಾರೆ, ಯುವ ನಾಯಕರಾಗಿ ಆದರ್ಶ ಅವ್ರು ಬಂದರು, ಅವರು ಹೇಳಿದ್ದಾರೆ, ನೀವು ಎಲ್ಲ ಹೇಳಿದ್ದೀರಿ, ನವೀನ್ ಅಣ್ಣವರು ಹೇಳಿದ್ದಾರೆ. ಆ ಹೆಜ್ಜೆನ ಇಡೋದು ಬಿಟ್ಬಿಟ್ಟು ಇಲ್ಲಿ ವೈಯಕ್ತಿಕವಾಗಿ ನಿಮ್ಮ ನಿಂದನೆಗಳಿಂದ ಸಮಾಜನ ಯಾವ ಕಡೆಗೆ ತಗೊಂಡು ಹೋಗ್ತಾ ಇದ್ದೀರಿ? ಯುವ ಶಕ್ತಿಗಳಿಗೆ ನೀವೇನು ಮೆಸೇಜ್ ಕೊಡ್ತಾ ಇದ್ದೀರಿ? ಇವತ್ತಿನ ದಿವಸ ನಮ್ಮ ಸಾಮಾಜಿಕ ಜಾಲತಾಣ ಎಷ್ಟು ಮುಂದುವರೆದಿದೆ, ಅದನ್ನು ಎಷ್ಟು ತೀರ್ಥಹಳ್ಳಿ ಸಾಮಾಜಿಕ ಜಾಲತಾಣದ ದುರುಪಯೋಗ ಆಗಿದೆ ಅನ್ನೋದು ಎಲ್ಲರೂ ನೋಡ್ತಾ ಇರ್ಬೋದು. ತಾವು ಆ ಪದ ಬಳಕೆಗಳು ಹೇಗಿದೆ ಅಂತೇಳಿ ಒಂದು ವಾರದಿಂದ ನೋಡಿದ್ದೀರಿ. ಅದು ಬೇರೆ ಈಗ ಬರೋ ಯುವ ರಾಜಕಾರಣಿಗಳಿಗೆ, ಯುವಕರಿಗೆ ಉತ್ಸಾಹ ಕಡಿಮೆ ಮಾಡ್ತಾ ಇದೆ. ಏನಿದು ರಾಜಕಾರಣ? ಯಾಕೆ ಈ ಮಟ್ಟಕ್ಕೆ ತಲುಪ್ತಾ ಇದೆ? ಇದನ್ನು ಯಾವಾಗ ಸರಿ ಮಾಡ್ಕೊಳ್ತೀವಿ? ಇದನ್ನು ನೀವು ಸರಿದಾರಿಗೆ ತರಬೇಕು. ಹಿರಿಯರು ನಿಮ್ಮ ದಾರಿ ನಾವು ನಡೆದು ಬರಬೇಕಂತ ಇರೋದು. ನಾವು ಒಳ್ಳೆತನ ಕಲಿಬೇಕು. ಅವರಿಬ್ರು ತೀರ್ಥಹಳ್ಳಿಗೆ ಬೇಕಾಗಿದ್ದ ನಮಗೆ ಸಾಮಾಜಿಕವಾದ ನ್ಯಾಯ ಕೊಟ್ಟಂತ ಹಿರಿಯರ ರಾಜಕಾರಣಗಳು ಬೇಕು ಹೊರತು ಸಾಮಾಜಿಕ 2006ನೇ ಇಸ್ವಿಯಲ್ಲಿ ಅಡಿಕೆ ಹಾನಿಕರ ಅಲ್ಲ ಅಂತ ಹೇಳಿ ನಮ್ಮ GS ನಾಗರಾಜ್ ಅವರು ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಾಡುವಾಗ ಈ ಅಡಿಕೆ ಅನ್ನುವಂಥದ್ದು ಫುಡ್ ಸಬ್ಸ್ಟೆನ್ಸ್, ನಾನ್ ಫುಡ್ ಸಬ್ಸ್ಟೆನ್ಸ್ ಅಂತ ಹೇಳಿ ಆ ದಿನವೇ WHO ದಿಂದ ಒಂದು ವರದಿ ತರಿಸಿದ್ರು. ಅವಾಗ ವಿಚ್ ಸಬ್ಸ್ಟೆನ್ಸ್ ಇಸ್ ಯೂಯಬಲ್ ಬೈ ಮೌತ್ ಇಸ್ ಬಿಲಾಂಗ್ ಟು ದಿ ಫುಡ್ ಸಬ್ಸ್ಟೆನ್ಸ್. ಹಾಗಾಗಿ ಇದು ಅಡಿಕೆ ಫುಡ್ ಸಬ್ಸ್ಟೆನ್ಸ್ ಅಂತ ಇದೆ. ಇದು ಇಂಗ್ರೀಡಿಯೆಂಟ್ಸ್ ನಾವು ಮಿಕ್ಸ್ ಮಾಡೋದ್ರಿಂದ ಅದು ಎಫೆಕ್ಟ್ ಆಗ್ತದೆ. ಇವತ್ತು ಅದನ್ನ ಅವರು ಅದನ್ನೇ ಹೇಳಿದ್ದಾರೆ. ಏನಂತ ಹೇಳಿದ್ರೆ ನಿಕೋಟಿನ್ ಮತ್ತು ಈ ತಂಬಾಕು ಮಿಶ್ರಿತ ಇದನ್ನು ಮಾತ್ರ ನಾವು ಇದನ್ನ ಮಾಡ್ತೀವಿ. 24-25% ಕಾಪರ್ ಸಲ್ಫೇಟ್ ಹಾಕ್ಲೇಬೇಕು. ಈಗ ಅದಕ್ಕಿಂತ ಅವ್ರ ರೇಟನ್ನು ನಾವೇನೋ ಬಹಳ ಒತ್ತಾಯ ಮಾಡಿ ನೀವು ಕಡಿಮೆ ಕೊಡ್ಬೇಕು ಅಂದ್ರೆ ಕಾಪರ್ ಅಂಶ ಕಮ್ಮಿ ಹಾಕ್ತಾರೆ. ಹೈಡ್ರೋಕ್ಲೋರಿಕ್ ಆಸಿಡ್, ಸಲ್ಫ್ಯೂರಿಕ್ ಆಸಿಡ್ ಮತ್ತು ಕಾಪರ್ 3 ಸೇರಿ ಕಾಪರ್ ಸಲ್ಫೇಟ್ ಆಗುತ್ತೆ. ಈಗೇನಾದ್ರು ನಾವೇನಾದ್ರು ಸ್ಟ್ರೈಕ್ ಮಾಡಿದ್ರೆ ಕಡಿಮೆ ರೇಟಿಗೆ ಕೊಡಿ ಅಂತ ಕಂಪನಿ ವಿರುದ್ಧ ನಾವೇನಾದ್ರು ಸ್ಟ್ರೈಕ್ ಮಾಡಿದ್ರೆ ಕಂಪ್ನಿಯಲ್ಲಿ ಆ ಮೆಥಡ್ ಅಲ್ಲಿ ಮಾಡಕ್ ಬರೋದಿಲ್ಲ. ಅವಾಗ ಡುಪ್ಲಿಕೇಟ್ ಕಾಪರ್ ಆಗ್ತದೆ. ಅದಕ್ಕೆ ಏನಂತಂದ್ರೆ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಆ ಮೇಲ್ಗಡೆ ಲೇಬಲ್ ಏನಾಗ್ತಾರೆ ಅಂತ ಹೇಳಿದ್ರೆ ಅದು ಪೆಸ್ಟಿಸೈಡ್ ಅಥವಾ ಇನ್ಸೆಕ್ಟಿಸೈಡ್ ಅಥವಾ ಇನ್ನೊಂದೇನೋ ಹಾಕಿ ಮಾಡ್ತಾರೆ ಅವರು. ಈ ಫಂಗಿಸೈಡ್ ಅಂತ ಹಾಕಿ ಅವರು ಮಾಡೋದಿಲ್ಲ. ಇದಕ್ಕೇನಂದ್ರೆ ಸರ್ಕಾರ ಸಹಾಯಧನ ಕೊಡ್ಬೇಕು ರೈತರಿಗೆ. ಇಲ್ಲಿ ಕಾಪರ್ ರೇಟ್ ಅನ್ನು ಕಡಿಮೆ ಮಾಡಿ ಅಂತ ಹೇಳೋದ್ರಲ್ಲ, ಸರ್ಕಾರಕ್ಕೆ ನಾವು ಇದನ್ನು ಒತ್ತಾಯ ಮಾಡ್ತೀವಿ. ಸರ್ಕಾರ ಸಹಾಯಧನ ಕೊಡ್ಬೇಕಿದೆ.